ಕೋಲಾರ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಅನಾಹುತಕ್ಕೆ ಆಹ್ವಾನ ನೀಡುತ್ತಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್, ಸ್ಥಳೀಯರ ಆಕ್ರೋಶ. ಕೋಲಾರ ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯ ಪಾರ್ಕ್ ಆವರಣದಲ್ಲಿರುವ ಅಪಾಯಕಾರಿ ಸ್ಥಿತಿಯಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹಾಗೂ ಹಾಳಾಗಿರುವ ರಸ್ತೆಗಳ ಕುರಿತು ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಧರಣಿ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಅಪಾಯದ ಅಂಚಿನಲ್ಲಿ ಪಾರ್ಕ್ ಹಾಗೂ ದೇವಸ್ಥಾನ. ಈ ಬಡಾವಣೆಯ ಪಾರ್ಕ್ ಆವರಣದಲ್ಲಿ ದೇವಸ್ಥಾನ ಇದ್ದು, ದಿನನಿತ್ಯ ಮಕ್ಕಳು, ಪೋಷಕರು ಹಾಗೂ ಹಿರಿಯ ನಾಗರಿಕರು ವಾಕಿಂಗ್ ಮಾಡಲು ಮತ್ತು ದೇವಸ್ಥಾನದ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ಪಾರ್ಕ್ಗೆ ಹೊಂದಿಕೊಂಡಂತೆಯೇ ಇರುವ ಬೃಹತ್ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನಿರಂತರವಾಗಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದ್ದು, ಜನಸಾಮಾನ್ಯರಲ್ಲಿ ಭೀತಿ ಹುಟ್ಟಿಸಿದೆ. ಯಾವುದೋ ದೊಡ್ಡ ಅನಾಹುತ ಸಂಭವಿಸುವ ಮೊದಲೇ ಇದನ್ನು ಸರಿಪಡಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಧ್ವಾನಗೊಂಡ ರಸ್ತೆಗಳು. ಬಡಾವಣೆಯ ರಸ್ತೆಗಳ ಸ್ಥಿತಿಯು ಶೋಚನೀಯವಾಗಿದೆ. ಪ್ರತಿ ರಸ್ತೆಯಲ್ಲೂ ಗುಂಡಿಗಳನ್ನು ತೋಡಲಾಗಿದ್ದು, ಕಾಮಗಾರಿ ಮುಗಿದ ನಂತರ ಅವುಗಳನ್ನು ಸಮರ್ಪಕವಾಗಿ ಮುಚ್ಚುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದರಿಂದಾಗಿ ವಾಹನ ಸವಾರರು ಆಯತಪ್ಪಿ ಬಿದ್ದು ಗಾಯಗೊಂಡಿರುವ ಹಲವಾರು ಘಟನೆಗಳು ನಡೆದಿವೆ. ಸುಮಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಅನಾಹುತ ಸಂಭವಿಸಲಿ ಅಂತ ಕಾಯ್ತಿದ್ದಾರೆಯೇ? ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಬೆಸ್ಕಾಂ ಕಚೇರಿ ಮುಂದೆ ನಿವಾಸಿಗಳೊಂದಿಗೆ ಧರಣಿ ಕೂರೋದು ಅನಿವಾರ್ಯ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಹೊಳಲಿ ಪ್ರಕಾಶ್, ಮುನೇಗೌಡ, ನಟರಾಜ್, ಶಿವಲಿಂಗಣ್ಣ, ನಾರಾಯಣಮೂರ್ತಿ, ಶಂಕರಪ್ಪ, ಮಂಜುಳಾ, ಶಿವಮ್ಮ, ರಾಮಲಕ್ಷ್ಮಮ್ಮ, ಅಮರಾವತಿ ಹಾಗೂ ಇತರ ನಿವಾಸಿಗಳು ಉಪಸ್ಥಿತರಿದ್ದು, ಕೂಡಲೇ ರಸ್ತೆ ರಿಪೇರಿ ಹಾಗೂ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಕ್ಕೆ ಆಗ್ರಹಿಸಿದ್ದಾರೆ. ವರದಿ ಶ್ರೀನಿವಾಸ್, ಕೋಲಾರ. ಕೋಲಾರ ನಗರದ ನೈಋತ್ಯ ಮೂಲೆಯಲ್ಲಿ ಅಂದರೆ ಕುಬೇರ್ ಮೂಲೆಯಲ್ಲಿ 1992ನೇ ಇಸ್ವಿನಲ್ಲಿ ದರ್ಶನಾಪುರ ಅವರು ಗೃಹ ಮಂಡಳಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಈ ಒಂದು ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿ ಬಡಾವಣೆ ಪ್ರಾರಂಭ ಆಯಿತು. ಅದಾದ ನಂತರ ಇಲ್ಲಿ ಭಾಳಷ್ಟು ಕೂಡ ಸುಮಾರೊಂದು 75-80 ಜನಗಳಿಗೆ ಇಲ್ಲಿ ನಿವೇಶನಗಳು ಕೊಟ್ಟರು. ಅದಾದ ನಂತರ ಇನ್ನೊಂದು ಫೇಸ್ ಮಾಡಿ ಇನ್ನೊಂದು 40 ಜನಕ್ಕೆಲ್ಲ ಕೊಟ್ಟರು. ಆವತ್ತು ಏನು ಆ ಸಂದರ್ಭದಲ್ಲಿ ರಸ್ತೆಗಳಾಗಿತ್ತು, ಆವತ್ತೇನು ಆ ಸಂದರ್ಭದಲ್ಲಿ ಚರಂಡಿಗಳಾಗಿತ್ತು, ಅಷ್ಟು ಬಿಟ್ಟರೆ ಯಾವುದೇ ಒಂದು ಚರಂಡಿ ಸೌಲಭ್ಯ ಆಗಲಿ ಅಥವಾ ರಸ್ತೆ ಸೌಲಭ್ಯ ಆಗಲಿ ಈ ಒಂದು ಬಡಾವಣೆಗೆ ಮಾಡಲಿಲ್ಲ. ಇದು ನಗರಸಭೆಗೆ ಈಗಾಗಲೇ ಕೂಡ ನಗರಸಭೆ ಟೇಕ್ ಓವರ್ ಮಾಡಿದೆ. ಗೃಹ ಮಂಡಳಿ ಹ್ಯಾಂಡ್ ಓವರ್ ಮಾಡಿ ಇವತ್ತಿಗೆ 20 ವರ್ಷ ಆಯಿತು. ನಗರಸಭೆಯವರು ಏನೂ ಕೂಡ ಇದರ ಅಭಿವೃದ್ಧಿ ಬಗ್ಗೆ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಇಲ್ಲಿಗೆ ಬರ್ತಕ್ಕಂಥ ಒಂದು ರಸ್ತೆಗಳು ಸಾಕಷ್ಟು ಕೂಡ ಕನೆಕ್ಟಿವಿಟಿ ಇರ್ತಕ್ಕಂಥ ರಸ್ತೆಗಳು ಸಾಲಾಗಿ ಹೋಗ್ಬಿಟ್ಟಿದೆ. ಓಡಾಡ್ತಕ್ಕಂಥದ್ದಕ್ಕೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಇದು ಕರ್ನಾಟಕ ಗೃಹ ನಿರ್ಮಾಣ ಕಾಲೋನಿಯಾಗಿ ಗೃಹ ನಿರ್ಮಾಣ ಆಗಿಬಿಟ್ಟಿದೆ. ಗ್ರಹ ಹಿಡ್ಕೊಂಡ್ಬಿಟ್ಟಿದೆ. ಇದಕ್ಕೆ ಸರ್ಕಾರಗಳು ಯಾವುದೂ ಕೂಡ ಇದ್ರ ಬಗ್ಗೆ ಚಕಾರ ಕೂಡ ಎತ್ತಾ ಇಲ್ಲ. ಮುನ್ಸಿಪಾಲ್ಟಿ ಅಂತೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಈ ಒಂದು ಕಾಲೋನಿಯಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಪಾರ್ಕ್ ಅಂತ ಏನಿದೆ, ಈ ಪಾರ್ಕ್ನಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ದಾರೆ. 250 kVA ಟ್ರಾನ್ಸ್ಫಾರ್ಮರು. ಆ ಟ್ರಾನ್ಸ್ಫಾರ್ಮರು ಆವಾಗ ಹತ್ತಿ ಉರಿದು ಆ ಎದುರಿನಲ್ಲಿರ್ತಕ್ಕಂಥ ಮನೆಗಳಿಗೂ ಕೂಡ ಸ್ಪಾರ್ಕ್ ಎಲ್ಲ ಬೀಳುತ್ತೆ. ಇದ್ರ ಜೊತೆಗೆ ಇಲ್ಲಿ ಪಾರ್ಕಲ್ಲಿ ಓಡಾಡ್ತಕ್ಕಂಥ ಕೂಡ ಹಿರಿಯರಿಗೆ ಮತ್ತು ಮಕ್ಕಳಿಗೂ ಕೂಡ ಸಾಕಷ್ಟು ಕೂಡ ಶಾಕ್ ಹೊಡಿತಕ್ಕಂಥ ಭಾಳಷ್ಟು ಕೂಡ ಪ್ರಮೇಯಗಳು ಕೂಡ ಬಂದಿದೆ. ಈ ಒಂದು 250 kVA ಟ್ರಾನ್ಸ್ಫಾರ್ಮರ್ನ ಬದಲಾವಣೆ ಮಾಡಿ ಬೇರೆ ಕಡೆ ಹಾಕಿ ಯಾವುದಾದ್ರೂ CA ನಿವೇಶನದಲ್ಲಿ ಕೂಡ ಜನ ನಿಬಿಡ ಪ್ರದೇಶ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಹಾಕಿ ಅಂತ ಹೇಳಿ ಸಾಕಾಗೋಗ್ಬಿಟ್ಟಿದೆ. ಎಷ್ಟೋ ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎಲ್ಲ ಟ್ರಾನ್ಸ್ಫರ್ ಆಗಿಬಿಟ್ರು. ಹಾಗಾಗಿ ನಾವು ಇವತ್ತಿನ ದಿವಸ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಏನಂದರೆ, ಈ ಒಂದು ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿ ಒಂದು ಬಡಾವಣೆ ಹಾರೋಹಳ್ಳಿ ಇದರಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು ತುರ್ತಾಗಿ ರಿಪೇರಿ ಮಾಡಬೇಕು. ಆಮೇಲೆ ಕನೆಕ್ಟಿವಿಟಿ ರೋಡ್ಸ್ನ ಮಾಡಬೇಕು. ಇಲ್ಲಿರ್ತಕ್ಕಂಥ ಈ ಒಂದು TC ಏನಿದೆ ಟ್ರಾನ್ಸ್ಫಾರ್ಮರು 250 kVA ಟ್ರಾನ್ಸ್ಫಾರ್ಮರು ಬದಲಾವಣೆ ಮಾಡದೇ ಇದ್ದರೆ ಇಲ್ಲಿ ಆಗ್ತಕ್ಕಂಥ ಸಾವು ನೋವುಗಳಿಗೆ ಭಾಳಷ್ಟು ಕೂಡ ಆಘಾತಗಳಿಗೆ ಕೂಡ KB ಅಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತ ಇನ್ಕ್ಲೂಡಿಂಗ್ ಡೆಪ್ಟಿ ಕಮಿಷನರ್ ಆಫ್ ಕೋಲಾರ್ ಅವರು ಇದಕ್ಕೆ ಕಾರಣೀಭೂತರಾಗ್ತಾರೆ. ಯಾವುದಾದ್ರೂ ಕೂಡ ಸಾವು ಸಂಭವ ಆಗಿದ್ದು ಅಂತ ಹೇಳಿದ್ರೆ ಅವ್ರನ್ನೂ ಕೂಡ ಈ ಒಂದು ಡೆತ್ ಕೇಸಲ್ಲಿ ಅವ್ರನ್ನೂ ಕೂಡ ಪಾರ್ಟಿಸಿಪೆಂಟ್ಸ್ ಆಗಿ ಮಾಡಿ ಅವ್ರ ಮೇಲೂ ಕೂಡ ಕೇಸ್ ಹಾಕಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ತುರ್ತಾಗಿ ಈ ಒಂದು ಟ್ರಾನ್ಸ್ಫಾರ್ಮರ್ನ ಬದಲಾವಣೆ ಮಾಡಬೇಕು. ಆಮೇಲೆ ಎರಗೋಳ ಪೈಪ್ಲೈನು ಹಾಕೋ ಸಂದರ್ಭದಲ್ಲಿ ರಸ್ತೆಗಳನ್ನೆಲ್ಲ ಅಗೆದುಬಿಟ್ರು.
ಅವರು ಎರ್ಗೋಳ್ ಪೈಪ್ ಲೈನ್ ಹಾಕಿದ ಮೇಲೆ ಅದಕ್ಕೆ ಕಾಂಕ್ರೀಟ್ ಹಾಕಬೇಕು ಅಂತ ಕಾನೂನಲ್ಲಿ ಅವಕಾಶ ಇದ್ದರೂ ಕೂಡ ಆ ಎರ್ಗೋಳ್ ಎಕ್ಸಿಕ್ಯೂಟ್ ಮಾಡಿದಂಥ KWS ಅಂಡ್ DB ಅಧಿಕಾರಿಗಳು ಅತ್ಯಂತ ನಿರ್ಲಿಪ್ತರು. ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರಿಗೆ ಎಷ್ಟು ಸಲ ಹೇಳಿದ್ರು ಕೂಡ ಮಾಡ್ತೀವಿ ಅಂತಂತ ಹೇಳಿ ಅವರು ಕಾಲಹರಣ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಮೆಜರ್ಮೆಂಟ್ ಬುಕ್ಕಲ್ಲಿ ಕೂಡ ಆ ಕೆಲಸ ಆಗೋಗ್ಬಿಟ್ಟಿದೆ ಅಂತೇಳಿ ದುಡ್ಡು ಕೂಡ ಡ್ರಾ ಮಾಡಿರ್ಬೋದು. ಇದಕ್ಕೆ ಕೂಡ ತನಿಖೆ ಆಗಬೇಕು ಅಂತ ಹೇಳ್ತಾ ತುರ್ತಾಗಿ ಈ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ನೋಡಿ, ಈ ಒಂದು ಪಾರ್ಕ್ ಅಲ್ಲಿ ಅಳವಡಿಸಿರ್ತಕ್ಕಂಥ ಈ 250 KVA ಟ್ರಾನ್ಸ್ಫಾರ್ಮರು ಇದು ಮೈಂಟೆನೆನ್ಸ್ ಇಲ್ಲ. ಇದಕ್ಕೆ ನೋಡಿ ಎಲ್ಲ ಕಂಪ್ಲೀಟ್ ಆಗಿ ಆ ವೈರ್ ಎಲ್ಲ ಕೂಡ ಪಂಚರ್ ಆಗೋಗ್ಬಿಟ್ಟು ಅದು ಸ್ಟ್ರಕ್ಚರ್ಗೆ ತಗಲ್ತಾ ಇದೆ. ಆ ಸ್ಟ್ರಕ್ಚರ್ಗೆ ತಗಲ್ತಾ ಇರೋದ್ರಿಂದ ಗ್ರೌಂಡಿಂಗ್ ಆಗಿ ಈ ಒಂದು ಫುಟ್ಪಾತಲ್ಲಿ ಓಡಾಡ್ತಕ್ಕಂಥ ಮಕ್ಕಳಿಗೆ ಹಿರಿಯರಿಗೆ ಏನಾದರೂ ಕೂಡ ಅಪಾಯ ಆಗ್ತಕ್ಕಂಥ ಸಂದರ್ಭ ಬಂದಿದೆ ಅಂಥೇಳಿ ಇಲ್ಲಿ ಮೈಂಟೆನೆನ್ಸ್ ಮಾಡ್ತಾ ಇರ್ತಕ್ಕಂಥ ಇಂಜಿನಿಯರ್ಸ್ ತುರ್ತಾಗಿ ಇದನ್ನು ಮೈಂಟೆನೆನ್ಸ್ ಮಾಡಬೇಕು. ಜೊತೆಗೆ ಈ ಟ್ರಾನ್ಸ್ಫಾರ್ಮರ್ನ ಇವತ್ತೇ ಕೂಡ ಇದಕ್ಕೆ ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ.